ಒಬ್ಬ ಯುವಕ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕೆಂದು ಪಣ ತೊಟ್ಟರೆ ಅದೆಷ್ಟು ಅಡಚಣೆ ಇದ್ರೂ ಯಾವುದಕ್ಕೂ ಲೆಕ್ಕಿಸದೆ ತನ್ನ ಗುರಿಯನ್ನು ಮುಟ್ಟುತ್ತಾನೆ. ಅದಕ್ಕೆ ತಕ್ಕ ಉದಾಹರಣೆ ಎಂಬಂತೆ ನಮ್ಮ ಹುಬ್ಬಳ್ಳಿಯ ಯುವಕನೊಬ್ಬ ಸಾಧನೆ ನೋಡಿದರೆ ಎಲ್ಲರೂ ಹುಬ್ಬೇರುವಂಥದ್ದು. ಒಂದು ಕೈ ಇಲ್ಲದಿದ್ರೂ ಕೂಡ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿ ಸಾಕಷ್ಟು ಗೋಲ್ಡ್ ಮೆಡಲ್, ಕಂಚಿನ ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡು ಈಗ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತ ದೇಶದ ಜೊತೆಗೆ ಹುಬ್ಬಳ್ಳಿಯ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾನೆ. ಹೌದು, ಹುಬ್ಬಳ್ಳಿಯ ಸೆಟ್ಲ್ಮೆಂಟ್ ನಿವಾಸಿಯಾದ ಸಿದ್ಧಾರ್ಥ ಮಂಜುನಾಥ್ ಬಳ್ಳಾರಿ ತನ್ನ ಇಳಿ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಯಲ್ಲಿ ಸಾಧನೆ ಮಾಡಿ ನಮ್ಮ ಭಾರತ ದೇಶದ ಹೆಮ್ಮೆಯನ್ನು ಹೆಚ್ಚಿಸಿದ್ದಾನೆ. ಸಿದ್ಧಾರ್ಥ ಸ್ಟೋರಿ ನೋಡಿದರೆ ನಿಮಗೆ ಕಣ್ಣಂಚಿನಲ್ಲಿ ನೀರಿನ ಜೊತೆಗೆ ಆತನ ಸಾಧನೆ ಬಗ್ಗೆ ಹೆಮ್ಮೆ ಅನಿಸುತ್ತದೆ. ಮಾರ್ಚ್ 11ರಿಂದ 13ರವರೆಗೆ ನ್ಯೂ ಡೆಲ್ಲಿಯಲ್ಲಿ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಇಟ್ಕೊಂಡಿದ್ರು. ಅದರಲ್ಲಿ ಸಿದ್ಧಾರ್ಥ್ ಕೂಡ ಮೆಡಲನ್ನು ಪಡೆದುಕೊಂಡಿದ್ದಾನೆ. ಇನ್ನು ನಿಮ್ಮಂತೆ ಸಿದ್ಧಾರ್ಥ್ ಕೂಡ ಮೊದಲು ಎಲ್ಲ ಅಂಗಾಂಗಗಳನ್ನು ಹೊಂದಿದ್ದ. ಆದರೆ ಅವನ ಜೀವನದಲ್ಲಿ ಆದ ಘಟನೆ ಸಿದ್ಧಾರ್ಥ್ ಒಂದು ಕೈ ಕಳೆದುಕೊಳ್ಳುವಂತಾಗಿದೆ. ಕರೆಂಟ್ ಶಾಕ್ನಿಂದ ಈ ಯುವಕ ಒಂದು ಕೈ ಕಳೆದುಕೊಂಡಿದ್ರು. ಸಾಧನೆ ಮಾಡೋದು ಮಾತ್ರ ಬಿಡಲಿಲ್ಲ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಗೆಲುವು ಸಾಧಿಸಿ ಅದೆಷ್ಟೋ ಮೆಡಲ್ಗಳನ್ನು ಪಡೆದುಕೊಂಡಿದ್ದಾನೆ. ಈಗ ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಗಿದ್ದಾನೆ. ಇಂತಹ ಪ್ರತಿಭಾವಂತ ಕ್ರೀಡಾಪಟುವಿಗೆ ಸರ್ಕಾರದ ಜನಪ್ರತಿನಿಧಿಗಳು ಸಹಾಯ ಹಸ್ತ ನೀಡಿ ಮತ್ತಷ್ಟು ಸಾಧನೆಗೆ ಬೆಂಬಲ ನೀಡಬೇಕಾಗಿದೆ.